ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅವರ್ ನ್ಯೂ ವ್ಲಾಗ್. ಸೊ ನಾವು ಇವತ್ತು ಒಂದು ಚಿಕ್ಕ ಪುಟ್ಟಾಗಿ ಒಂದು ಚಿಕನ್ ಪಾರ್ಟಿ ಮಾಡ್ತಾಯಿದ್ದೀವಿ. ನೋಡಿ, ನಿಮಗೂ ತೋರಿಸ್ತೀನಿ ಯಾವ ರೀತಿ ಅಂತ. ಅವರೇ ಜಲ್ದಿ ಜಲ್ದಿ वो बाइक में जाओ. ಇವನೇನು ಪಂಚರ ಟವಲ್ ಎಲ್ಲ ತಗೊಂಡ್ಬಂದೆ. ಅಲ್ಲಿ ಸ್ನಾನ ಮಾಡೋದು ಸೋಪು ಗೀಪು ತಗೊಂಡ್ಬಂದೆ, ಶಾಂಪು ಸೀರೆ ಗೀರೆ ಬಿದ್ದಿರುತ್ತಲ್ಲ. ಸೊ ಗಾಯ್ಸ್, ಇವಾಗ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಬಟ್ ಒಂದು ಬೈಕ್ ಇನ್ನೂ ತನಕ ಬಂದುಬಿಟ್ಟಿಲ್ಲ, ಯಾಕಂದರೆ ಅದು ಒಳಗಡೆ ಇದೆ. ಮತ್ತು ಅಲ್ಲಿ ನೋಡಿ, ಅಲ್ಲಿಂದ ಬೊಬ್ಬೆ ಹೊಡಿತವ್ರು ನೋಡಿ ಎಲ್ಲ ಸಾಲಿ. ಅಲ್ಲಿ ಮೇನ್ ಅಂದರೆ ಮ್ಯಾಚ್ ಬಾಕ್ಸೇ ತಂದಿಲ್ಲ ಗಾಯ್ಸ್, ಇನ್ನೂ ತನಕ ಮ್ಯಾಚ್ ಬಾಕ್ಸ್ ತಂದಿಲ್ಲ. ಈಗ ಗಾಡಿ ಸ್ಟಾರ್ಟ್ ಮಾಡಿ ಮತ್ತು ಅವ್ರಿಗೆ ಹುಡುಕ್ಲಿಕ್ಕೆ ಒಂದು ತೊಗೊಂಡು ಬಂದು ಮೂಲ್ಯ ಸಿಗೋಣ ಇವಾಗ. ನನ್ನ ಸೈಡ್ ಬರುತ್ತದು. ಎಲ್ಲಿ? ಈ ಸೈಡ್ ಕಾಣುತ್ತೆ, ನಾವು ಊಟ ಮಾಡು. ಹೌದಾ? ಏ ಆಟ ಐತೆ ಇವಾಗ. ಆನ್ ಇದೆ. ಏ ಹಾಯ್ ದಿಲೀಪ್. ಹಾಯ್. ಸ್ವೀಟ್ ಆಟು ಪ್ರಿಪೇರಿಂಗ್ ಸ್ವರೂಪ್ ಚಿಕನ್ ಪ್ರಿಪೇರ್ ಮಾಸ್ಟರ್. ಈ ಕಡೆ ನೋಡು, ಕನ್ನಡ. ಇಲ್ಲಿದ್ದಾರೆ ಒಬ್ಬರು ಮನೋಹರ್ ಅಂತ, ಅವರು ವೆಜಿಟೇಬಲ್ ಕಟ್ಟಿಂಗ್ ಎಕ್ಸ್ಪರ್ಟ್. ಇಲ್ಲಿದ್ದಾರೆ ಒಂದು ಕುಕಿಂಗ್ ಪರ್ಸನ್, ಸ್ವಿಟ್ಜರ್ಲ್ಯಾಂಡ್ ಇಂದ ಕತ್ತರಿಸಿದೆ ಚಿಕನ್ ಮಾಡಕ್ಕೆ. ಮಂತ್ಲಿ ಎಲ್ಲ ಪ್ರಿಪೇರ್ ಮಾಡಿದೆ. ಚಿಕನ್ ಮಸಾಲ ಗಿಸಾಲ ಎಲ್ಲ ಹಾಕಿ, ಎಲ್ಲ ಮಸಾಲ ಗಿಸಾಲ ಎಲ್ಲ ಹಾಕಿ ಪ್ರಿಪೇರ್ ಆಗಿದೆ. ಆಲ್ಮೋಸ್ಟ್ ಒಂದು 50 ಮಿನಿಟ್ಸ್ ಅಲ್ಲಿ ಎಲ್ಲ ರೆಡಿ ಆಗುತ್ತೆ. ಒಳ್ಳೆ ಮುಗಿಸ್ತ ಆಗಿದೆ. ಮಾತಾಡಿ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಇದು ಕ್ಯಾಮ್ರಾ ಆನ್ ಆಗಿರುತ್ತೆ ಅಷ್ಟೇ. ಆಗಲ್ಲ ಪಪ್ಪ, ಇದು ಆಗಲ್ಲ ಬ್ರೋ. ಇದು ಸ್ಟಾಪ್ ಆಗಿದೆ ನೋಡಿ ಸ್ವಲ್ಪ. ಹೌದಾ? ಅಡಿಗೆ ಮಾಡಕ್ ಕರ್ಕೊಂಡ್ ಬಂದ್ರೆ ನಮ್ ಜೀವನ ಹಿಂಗಿರುತ್ತೆ ಗುರು. ಇಲ್ಲಪ್ಪ, ನಮ್ ಸೈಡು ಏನಂತಾರ ಅದಕ್ಕೆ, ಕರಿವೇಪಾಕು ಹಾಕ್ತಾರಪ್ಪ. ಕರಿವೇಪಾಕು ಹಾಕ್ತಾರ ನಮ್ ಸೈಡ್. ಹಿಂಗೇನದು ಗೈಸ್ ನೋಡಿ, ಇಲ್ಲಿ ಗೌರೀಶ್, ಮಹೇಂದ್ರ, ದಿಲೀಪ್, ಮನೋಹರ್, ಅಲೋಕ್ ಬಾಯ್ ಇದ್ದಾನೆ. ಅಲೋಕ್ ಲವರ್ ಬಾಯ್. ನಾವೀಗ ಬಂದಿರೋದು ಪ್ಲೇಸ್ ಹೆಸರು ಗೊತ್ತಾ? ಯಾರಿಗೂ ಗೊತ್ತಿಲ್ಲ. ಗೈಸ್ ನೋಡಿ, ಇಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ನೋಡಿ. ಈ ಥರ ಒಂದು ಅದ್ಭುತವಾದ ಪ್ಲೇಸ್ ಇದೆ ಇಲ್ಲಿ. ಇದು ಆ್ಯಕ್ಚುಲಿ ಫಾರೆಸ್ಟ್ ಒಳಗಡೆ ಬರುವಂಥ ಪ್ಲೇಸ್ ಇದು. ಇಲ್ಲಿ ಅಷ್ಟೊಂದು ಇದು ಇಲ್ಲ. ನಮ್ಮ ಹುಡುಗರು ಅಲ್ಲಿ ಕುಂತಿದ್ದಾರೆ ನೋಡಿ, ಅಲ್ಲೆಲ್ಲ ಪಾರ್ಟಿ ಎಲ್ಲ ಚಿಕನ್ ಎಲ್ಲ ಮಾಡ್ತವ್ರೆ. ಗಾಡಿ ಎಲ್ಲ ಅಲ್ಲಿ ಒಳಗಡೆ ಹಾಕಿದ್ದೀವಿ ನೋಡಿ. ಇಲ್ಲಿ ಆನೆ ಎಲ್ಲ ಬರುತ್ತಂತೆ ನೀರು ಕುಡಿಲಿಕ್ಕೆಲ್ಲ, ಚಿರತೆ ಎಲ್ಲ, ಲೆಪರ್ಡ್ ಎಲ್ಲ ಬರುತ್ತೆ, ಹುಲಿ ಗಿಲಿ ಎಲ್ಲ. ನಿಮಗೀಗ ಅದ್ಭುತವಾದ ಏನೋ ಒಂದು ಕಾಣಿಸ್ತೀನಿ ಬನ್ನಿ. ಇಲ್ಲಿ ಅವರು ಮಕ್ಕಳು ಏನೋ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಮಹೇಂದ್ರನ ಕಶ್ಮಕತೆ. ಮಹೇಂದ್ರ ಏನೋ ಮಾಡ್ತಾ ಇದೆಯಾ? ಓಲ್ಡ್ ಮಗಿಂದ ಚಾಯ್ ಮಾಡ್ತಾ ಇದೆಯೇನೋ. ಓಲ್ಡ್ ಮಗ್ ಕೊಟ್ಟಿ.
ಅದು ಕುಡಿ ಬ್ರೋ, ಮ್ಯಾಚ್ ಬಾಕ್ಸ್ ಕುಡಿ. ನೋಡಿ ದಿಲೀಪ್, ನಿನ್ ರೆಸಿಪಿ ಹೆಸರು ಹೇಳಪ್ಪ, ರೆಸಿಪಿ ಹೆಸರು ಹೇಳು. ಇರಿ ಅಂತ ಇಲ್ಲಿ ನೋಡಿ, ಇದಕ್ಕೆ ಇರಿ ಅಂತಾರಂತೆ, ಇರಿ. ಅದು ಆಗಲ್ಲ ಅಷ್ಟು. ಇವನಿಗೇನೋ ಡೌಟ್ ಅಂತೆ, ಗೋಪುರದಲ್ಲಿ ಮಾತಾಡೋದು ಬರುತ್ತಾ ಇಲ್ವಾ ಕಮೆಂಟ್ ಮಾಡಿ. ಲಿಂಬೆ ಹಣ್ಣು ಹಿಂಗೆ ನಡಿಬೇಕು. ಇಲ್ಲೇ ಇದೆ, ಅಲ್ಲೇ ಹಾಕು, ಮಾಡು. ಹಾ, ಅದು ಮಾಡು, ಆನ್ ಮಾಡು. ಆನ್ ಮಾಡ್ರಪ್ಪ ಬೇಗ. ನೋಡಿ, ನಮ್ ಗ್ಯಾಸ್ ಈ ಒಲೆ ಚಿಕ್ಕ ಬೆಂಕಿ ಬರ್ತಾ ಇದೆ ಅಂತ ಅಲ್ಲಿ ಮಹೇಂದ್ರ ಈಗ ದೊಡ್ಡ ಬೆಂಕಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾನೆ. ಚಡ್ಡಿ ಎಲ್ಲ ಹಾಕೊಂಡ್ ಬಂದಿದ್ದಾನೆ. ಹಿಂದ್ಗಡೆ ಏನೋ ಜೀಪ್ ಐತೆ. ಏನ್ ಬ್ರೋ, ಏನಾದ್ರು ಹೋಲ್ ಕಾಣಿಸುತ್ತಾ? ಇಲ್ಲೊಂದೇನೋ ಬಂದೈತೆ ಔಟ್ ಸೈಡ್. ಗೈಸ್, ಇಲ್ಲಿ ನೋಡಿ ದಿಲೀಪಿನ ಕರ್ಮಕಾಂಡ. ಇಲ್ಲಿಂದ ಕೋಲ್ ತಗೊಂಡು ಇದ್ರಾಗ ಸುಚ್ಚಿಟ್ಬಿಟ್ಟಿದ್ದಾನೆ. ಆಗತ್ತಾ ಈಗ? ಹಾಕ್ ನೋಡು. ಎಲ್ಲಿಂದ ಹಾಕ್ತೀನಿ ನೋಡು. ಲಿವರ್ ಅದು ಸುಡು. ಈರಿ ಇಲ್ಲ ಮನು ಏನಂತೀವಲ್ಲ ನಮ್ಮ ಕಡೆ ಎಲ್ಲ ಲಿವರ್ ಅನ್ನೋದು. ಲಿವರ್ ಗೊತ್ತಾಯ್ತು, ಈರಿ ಅಂತ. ಈರಿ ಅಂದ್ರೆ ಕನ್ನಡದಲ್ಲಿ ಈರಿ ಅಂತ ಹೇಳ್ತಾರೆ. ಹೆಂಗ್ ಸುಡ್ತೀಯ? ತೆಗಿಯೋದು ಸುಡೋದು. ತೆಗಿ ಒಂದು ಟೈಮ್ ಮಾಡ್ತಾರಪ್ಪ ಹುಡುಗರು. ಇಲ್ಲೇ ಇಷ್ಟು ಬೇಸಕ್ ಸಾಕ್ ಬಿಡ್ರಿ ರೀ, ಸಾಕ್ ಬಿಡ್ರಿ. ಅದು ಬೇಯಿಸ್ಲಿಕ್ಕಲ್ಲ, ಅವ್ರು ಇದು ಬೇಯಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಅದೆಲ್ಲ ಅದು ಹಾಕಲ್ಲ ಬಿಡಿ. ಗಾಯ್ಸ್, ಅಂತೂ ಇಂತೂ ಇಲ್ಲಿ ಬೆಂಕಿ ಮಾಡೇ ಬಿಟ್ರು ನೋಡಿ. ನೋಡಿ, ಮೂರು ಜನ ಒಂದು ಬೆಂಕಿ ಮಾಡಲಿಕ್ಕೆ. ಬನ್ನಿ, ನಮ್ಮ ಚಿಕನ್ ಹೆಂಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಚಿಕನ್ ಆಗ್ತಾ ಇದೆ ಗಾಯ್ಸ್. ನೀರೇನು ಹಾಕಿಲ್ಲ, ಸಿಂಪಲ್ ಆಗಿ ಬ್ಯಾಚುಲರ್ ಟೈಪ್ ಚಿಕನು. ನೋಡಿ, ಇದಕ್ಕೆ ಹಳ್ಳಿ ಹುಡುಗ ಅಂದ್ರೆ ಇವನೇ ನೋಡಿ. ಪಕ್ಕ ಕೋಲ್ ತಗೊಂಡ್ ಬಂದಿದ್ದಾನೆ. ಲಾಸ್ಟ್ ಟೈಮ್ ಒಬ್ರ ಕೈಯಲ್ಲೂ ಆಗಿಲ್ಲ ಈ ಸಾಧ್ಯವಾದ ಕೆಲಸ. ಇದು ಹಾಕು. ಇದೊಂದು ನೀರ್ ಬಾಟ್ಲಿ ಒಬ್ರು ಗಿಫ್ಟ್ ಮಾಡಿದ್ದಾರೆ. ಎಲ್ಲ ನಮ್ಮಮ್ಮ ಇದು ದಾರ ಇಲ್ಲ, ದಾರ ಫುಲ್ ಮೀನು ಅದರಲ್ಲಿ. ಅಲ್ಲಿ ಮಣ್ಣದ ಹತ್ರ ನೋಡು, ಮಣ್ಣದ ಹತ್ರ ಮೀನು. ಅದಾ? ಹಾ, ಮೀನಲ್ವಾ ಅದು? ಮೀನೇ ಹೇಳು. ನೋಡಿ, ಈಗ ಇಲ್ಲಿ ಮೀನು ಹಿಡಿತಿದ್ದಾರೆ. ಗೈಸ್, ಮೀನು ಹಿಡಿತಿದ್ದಾರೆ ನೋಡಿ. ಇಲ್ಲಿ ಸಿಕ್ತಾ? ಏನಿದೆ? ಎಡಿನಾ? ಹಾ, ಓ ಎಡಿ. ನಿಮಗೊಂದಿಗೆ ಎಡಿ ಸಿಕ್ಕಿದೆ ನೋಡಿ ಇವರಿಗೆ. ಹೋಗ್ಬಿಟ್ಟೈತೆ ಅದು. ತೋರ್ಸು ನೋಡಿ ಎಡಿ. ಹಾಲಡಿಕಾಯಿ ಚೆನ್ನಾಗಿರಲ್ಲ ಬಿಡು, ಅದು ಕಲ್ಲಡಿಕಾಯಿ ಸಾಕಷ್ಟು. ಎಲ್ಲಿ ನಿಮ್ಮ ಊರು? ಇಲ್ಲೇನಾ? ಪಕ್ಕ ಊರು. ಹೆಸರೇನು? ಮಾಂತಳಿನಪುರ. ಇದು ಕಗ್ಲಿಪುರ ಅಲ್ಲ ಐತಲ್ಲ, ಆ ಸೈಡ್ ಆಯ್ತು, ಬನ್ನೇರ್ಘಟ್ಟ ರೋಡಿಗೆ. ಇಲ್ಲಿ ಎಪಿ ಸರ್ಕಲ್ ಇಂದ ಎಷ್ಟು ದೂರ ಆಗುತ್ತಾ? ಹಾ, ಹಾ, ಲೋಕಲ್. ಅದೇ ನಮ್ದು ಇಲ್ಲೇ. ಏನ್ ಮಾಡುವ, ಸಂಡೇ ರಜೆ ಅಲ್ಲ, ಮಾಡ್ಬೇಕು. ಬಿತ್ತು ಬಿತ್ತು. ಅದು ಹೈಟ್ ಬೇಕು, ತೊಳಿಲಿಕ್ಕೂ ತ್ರಾಸು. ಹಾಗಲ್ಲ, ತೊಳಿಲಿಕ್ಕೂ ತ್ರಾಸು. ಆಮೇಲೆ ನೋಡಿ ಗೈಸ್, ಬೆಂಕಿ ಎಷ್ಟು ಮೇಲಿದೆ, ಮತ್ತೆ ಇವರು ಅದು ಇದ್ರ ಮೇಲೆ ಇಡು ಅಂತ ಹೇಳ್ತಾರೆ. ಟ್ರೈಲ್ ಮಾಡೋಣ. ಇದು ಇಡು, ಇದು ಒಂದು ಟ್ರೈಲ್ ಮಾಡೋಣ ಆಗುತ್ತೆ ಅಂತ. ಇಲ್ಲ ಅಂತ ಇದು ತೆಗಿಬೇಕು, ಸ್ಮಾಲ್ ಇರೋದು ತೆಗಿಬೇಕು. ತಗೊಂಬನ್ನಿ ನೋಡೋಣ.
ಗಾಯನ್ ರೈತೆ ಮಹೇಂದ್ರ ಎಲ್ಲಿ ನೋಡು ಸೋಪು ತಂದಿಲ್ಲ ಈ ಸೈಡಿಗೆಲ್ಲ ಬ್ಲ್ಯಾಕ್ ಆಗುತ್ತದೆ ತಕೊಂಡ್ ಹೋಗ್ಲಿಕ್ಕೆ ಕೈಗೆಲ್ಲ ತಾಗುತ್ತೆ ಸ್ವಲ್ಪ ವಿಚಾರ ಮಾಡು. ಯಾರ್ದು ಎಣ್ಣೆನ ಮುಂದು ಖಾಲಿ ಲಿವರ್ ಫ್ರೈ ಎರೆ ನಿಮ್ಮದು ಸೊಪ್ಪು ಹಾಕಿಲ್ಲ. ಚೆನ್ನಾಗಿರುತ್ತೆ ನೋಡು. ನೋಡಿ ನೋಡಿ ಲಿವರ್ ಫ್ರೈನ ಹೆಂಗ್ ಮಾಡಿದಾರ ನೋಡಿ ಇವರು. ಏನಿಲ್ಲ ಉಪ್ಪು ಖಾರ ಇಲ್ಲ ಏನಿಲ್ಲ. ಹಾ ನಾನು ಹಾಕಿದ್ದೆ ಹೇಳ್ರಿ. ಒಂದ್ ಸ್ವಲ್ಪ ನೋಡಿ 2 ಪೀಸ್ ಲಿವರ್ ಅನ್ನ 7 ಜನ ತಿಂದಿದ್ದಾರೆ. ಒಗ್ಗಟ್ಟಿನಲ್ಲಿ ಹಂಚ ಮಾಮ. ಇನ್ನೊಮ್ಮೆ ಒಗ್ಗಟ್ಟಿನಲ್ಲಿ ಸುಖವಿದೆ. ನಮ್ಮ ಸೈಡ್ಗಳು ಮಾತಾಡ್ಬಿಟ್ಟಿರಿ. ಏನ್ ಮಾಡ್ತಾರೆ? ನಾನು ಚಿಕ್ಕವನು ಅದೇ ತರ ಮಾಡ್ತಾ ಇದ್ದೆ. ನಾವು ಗೈಸ್ ನಾವು ಲಾಸ್ಟ್ ಟೈಮ್ ಬಂದಿರೋ ಫೋಟೋ ನೋಡಿ. ಲಾಸ್ಟ್ ಟೈಮ್ ಬಂದಿರೋ ಫೋಟೋ ತೋರಿಸ್ತಿದ್ದೆ ನೋಡಿ. ನೋಡ್ರಿ ಇಲ್ಲಿ ಹೆಂಗ್ ಮನಿ ಕಾಣವ್ರೆ. ಇವನೇ ಇಲ್ಲಿ ನೋಡಿ ಇವನು ಗೈಸ್ ಎಲ್ಲ ಒಬ್ರು ಈಗ ಮೀನು ಹಿಡ್ದಿದ್ದಾರೆ ನೋಡಿ. ಮೀನು ಮತ್ತೆ ಇಡಿ ನೋಡಿ ಮತ್ತೆ ಇದೆ. ಓ ಇದು ಯಾವ ಮೀನು? ಜಿಲೇಬಿ. ಇದು ಜಿಲೇಬಿನಾ? ಇಷ್ಟು ದೊಡ್ಡ ಸಿಗುತ್ತಾ ಇಲ್ಲಿ? ನಾ ಚಿಕ್ಕದಂತ ಮಾಡ್ತಾ ಇದ್ದೆ ಅವಾಗಿಂದ. ಓಹೋ ಹೇಳಿ ಬಳೆಪಟ್ಟಿ ಮೀನು. ಜಿಲೇಬಿ ಇಲ್ಲಿದೆ. ಜಿಲೇಬಿ ಇದು ಇಲ್ಲಿ ನೋಡಿ ಇದು ಜಿಲೇಬಿ. ಓ ಬದುಕಿ ಸಾರಿ ಸಾಲಿ ಮೀನು ಹೋಗೈತಿ ಈಗ. ಗೈಸ್ ಅಲ್ಲಿಂದ ಇಲ್ಲಿ ತನಕ ಹಾಕಿದ್ದಾರೆ ನೋಡಿ. ನಾವು ಬೇಡಿಕೆ ಅಂತ ಬಂದುಬಿಟ್ಟಿದ್ದು. ಹಾ ಬೇಡಿಕೆ ಅಂದ್ಬಿಟ್ಟು ತಂದುಬಿಟ್ಟಿದ್ದು. ಇದು ಯಾವುದೋ ಒಂದು ಬಿಡ್ಲಿ ಅಂತ ಭಾನುವಾರ ನಮ್ದು ಅದೇ ಕಂಪನಿ ರಜೆ ಅಲ್ಲ, ಅದಕ್ಕೆ ಸುಮ್ಮನೆ ಬಂದಿದ್ದು. ಏನು ಮಾಡೋದು ಮತ್ತೆ ರೂಮಲ್ಲಿ ಬೇಜಾರು ಬರ್ತಾ ಇತ್ತಾ. ಯಾವ ಇದೇ ಊರಾ? ಇಲ್ಲೇ ನಮ್ಮ ಪಕ್ಕದೂರು ಮಂದಿಗೆ ತರ. ಹಾಂ ಇವ್ರದ್ದು ಸೇಮಾ? ಓಕೆ ಜಸ್ಟ್ ನೋಡಿದ್ರಾ ಹೆಂಗಿತ್ತು ಮೀನು? ಅಯ್ಯೋ ಜಸ್ಟ್ ಮಿಸ್ಸು. ನೋಡಿ ಓಡ್ದ ಗೊತ್ತಾ? ಇವಾಗ ನಮ್ಮ ಹತ್ರ ರೈಸ್ ಎಲ್ಲ ಖಾಲಿಯಾಗಿದೆ, ಅದಕ್ಕೆ ಇನ್ನೊಮ್ಮೆ ರೈಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಸ್ವಲ್ಪ ಓವರಾಗಿ ಆಗಿದೆ. ಸೊ ನೀವು ನಾನು ಯಾಕೆ ಕ್ಯಾಮೆರಾ ಆನ್ ಮಾಡಿದ್ದೇನೆ ಅಂದರೆ ನಿಮಗೆ ಸೀನ್ ತೋರಿಸುವ ಅಂತ. ನೋಡಿ ಇಲ್ಲಿ ಹಿಂದ್ಗಡೆ ನೋಡಿ, ನೋಡಿದ್ರಾ ಮತ್ತಲ್ಲ ಸೂಪರ್ ಸೀನು. ಬನ್ನಿ ಈಗ ನಿಮಗೆ ಇನ್ನೂ ಇಬ್ಬರು ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆ. ಒಬ್ಬರು ಅಂಕಲು, ಒಬ್ಬರು ಇದ್ದಾರೆ ಅಣ್ಣವರು. ಇಲ್ಲಿ ನೋಡಿ ಇಲ್ಲಿ ನೋಡಿ ಇವರೊಬ್ರು ಜಾಯ್ನ್ ಆಗಿದ್ದಾರೆ. ಇನ್ನೊಬ್ರು ಇವರೊಬ್ರು ನಮ್ಮ ಆಪರೇಟರ್ ಇವರೇ. ನೋಡಲೆ ಅವ್ರ ಜೊತೆಗೆ ಎಣ್ಣೆ ಹೊಡಿತಾ ಇದೀವಿ. ನೋಡು ರೈಸ್ ಖಾಲಿ ಆಗಿದೆ ಅಂತ ಇನ್ನೊಂದ್ಸಲ ರೈಸ್ ಇಟ್ಟಿದ್ದೀವಿ ಇಲ್ಲಿ ನೋಡಿ. ಕಲ್ಲಂಗಡಿ ಹಣ್ಣೆ ಎಲ್ಲ ಹೊತ್ತಾಕೊಂಡು ಹಿಂಗೆ ಇದನ್ನೆಲ್ಲ ಇಗ್ನೋರ್ ಮಾಡಿ. ಅಷ್ಟೊಂದು ಇದಿಲ್ಲ, ಚಿಕನ್ ಎಲ್ಲ ಫುಲ್ ಇತ್ತು. ಇಲ್ಲಿ ನೋಡಿ ಈಗೆಲ್ಲ ಖಾಲಿ ಆಗಿದೆ. ನೀವು ಈ ಪ್ಲೇಸ್ ಒಂದ್ಸಲ ನೋಡಿಬಿಡಿ, ಯಾಕಂದ್ರೆ ಆಮೇಲೆ ನಾನು ನಿಮ್ಗೆ ತೋರಿಸ್ತೀನೋ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ನೋಡಿ ಇಲ್ಲಿ ನೀರಿಂದ ನೋಡಿದ್ರಾ? ಇಲ್ಲಿ ಬ್ಯಾಕ್ ಎಂಡು ಕಾಣಿಸ್ತೀನಿ ನಿಮಗೆ.
ಇದನ್ನೆಲ್ಲ ಇಗ್ನೋರ್ ಮಾಡಿ ಯಾರ್ಯಾರು ಬಂದು ಫುಡ್ ಗೊತ್ತಾಕಿದ್ದಾರೆ ಇಲ್ಲಿ ನಮ್ಗೆ ಗೊತ್ತಾಗ್ತಿಲ್ಲ ಇಲ್ಲಿ ಯಾಕೆ ನೋಡಿ ಇಲ್ಲೆಲ್ಲ ಫುಲ್ ನೀರಿತ್ತು ಇಲ್ಲಿ ಫುಲ್ ನೀರಿತ್ತು ಬಟ್ ಈಗಿಲ್ಲ ನೋಡಿ ಹಿಂಗಿದೆ ಅಲ್ಲ ಪ್ಲೇಸು ಹಿಂಗೆ ಅರಿತಾ ಇಲ್ಲ ಪ್ರಕೃತಿಯನ್ನು ಸವಿಯೋದಂದರೆ ಹಿಂಗೆ ಗೊತ್ತಾಗ್ತದ ನೀವು ಯಾವಾಗ ಈ ರೀತಿ ಎಲ್ಲ ಎಂಜಾಯ್ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿಲ್ಲ ಆದರೂ ನಾನೇನು ಹೇಳೋದಂದರೆ ನಮಗೆ ಯಾವತ್ತೂ ಎಂಜಾಯ್ ಮಾಡಬೇಕು ಓಕೆನಾ ಇವಾಗ ನಾವು ಆ್ಯಕ್ಚುಲಿ ಬೆಳಗ್ಗೆ ಒಂದು 10 o'clock ಪ್ಲ್ಯಾನ್ ಆಗಿ ಬಂದಿದ್ದೆ ಬಂದು ಇಲ್ಲೆಲ್ಲ ಇದು ಮಾಡಿದ್ದೆ ಓಕೆ ಇಲ್ಲಿ ಬಂದು ಚಿಕನ್ ಅನ್ನ ಎಲ್ಲ ರೆಡಿ ಮಾಡಿ ಊಟ ಮಾಡಿ ನೀರು ಮುಂಚೆ ಜಾಸ್ತಿ ಇತ್ತು ಈಗ ಒಂದು ಸ್ವಲ್ಪ ಕಮ್ಮಿ ಇದೆ ನಿಮ್ಗೆ ಕಾಣ್ತಾ ಇರ್ಬೋದು ಇಲ್ಲಿ ನೋಡಿ ಒಬ್ಬನು ಬರ್ತಾ ಇದೆ ನೋಡಿ ಅಲ್ಲಿ ಏನೊಬ್ಬನು ಬಂದ ಈಗ ಸುಮ್ಮನೆ ನಮಗೆ ಡಿಸ್ಟರ್ಬ್ ಮಾಡ್ತಾನೆ ನೋಡಿ ಅವ್ನು ಬಂದು ಆರಾಮಾಗಿ ಏನೋ ಫೋಟೋಶೂಟ್ ಏನೋ ಒಂದು ಮಾಡ್ತಾ ಇದ್ದೆ ನೋಡಿ ಇವನೇ ಪ್ರಕೃತಿಯನ್ನು ಸವಿಯುತ್ತಿದ್ದಾನೆ ಅದನ್ನು ನೀರಿನಲ್ಲಿ ಗಿಡ ಬಳ್ಳಿಗೆ ಮುಟ್ಟೆ ಬಂದು ಅಂತ ನೀರು ಈ ನೀರು ಅನೇಕ ಮರ ಗಿಡ ಬೇರಿನಿಂದ ಬರುತ್ತದೆ ಹಾಗಾಗಿ ಫುಲ್ ಆಯುರ್ವೇದಿಕ್ ನೀರು ಇದು ಕುಡಿದ್ರೆ ರೋಗ ಬರಲ್ಲ ಯಾರೋ ಹೇಳ್ತಾರೆ ಫಿಲ್ಟರ್ ನೀರು ಕುಡೀರಿ ಅದು ನೀರು ಕುಡೀರಿ ಇದು ನೀರು ಕುಡೀರಿ ಖಂಡಿತವಾಗ್ಲೂ ಫಿಲ್ಟರ್ ನೀರು ಕುಡಿದ್ರೆ ರೋಗ ರೀ ಯಾಕೆಂದರೆ ಅದರಲ್ಲಿ ಯಾವ ಅಂಶನೂ ಇರಲ್ಲ ಇದರಲ್ಲಿರುತ್ತಲ್ಲ ಇದರಲ್ಲಿರೋದಂಥ ನೀರನ್ನ ಕುಡಿದ್ರೆ ನಿಮ್ಮ ಕಿಡ್ನಿ ಫಿಲ್ಟ್ರು ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಕಿಡ್ನಿ ಇರೋದೇ ಏನಕ್ಕೆ ಫಿಲ್ಟ್ರು ಮಾಡಲಿಕ್ಕೆ ಅದು ಬಿಟ್ಟು ಆಲ್ರೆಡಿ ಫಿಲ್ಟ್ರ್ ಆಗಿರೋಂಥ ನೀರು ಕುಡಿದ್ರೆ ನಿಮ್ಮ ಕಿಡ್ನಿಗೆ ಏನು ಕೆಲಸ ಏನು ಕೆಲಸ ಇರಲ್ಲ ಅದಕ್ಕೆ ನಾನು ಹೇಳೋದು ಏನಂತಂದರೆ ನ್ಯಾಚುರಲ್ ನೀರು ಕುಡೀರಿ ಬೋರ್ವೆಲ್ ನೀರು ಕುಡೀರಿ ಒಳ್ಳೆಯದು ನಿಮ್ಮ ಬೋರ್ವೆಲ್ ನೀರು ಕುಡಿದಷ್ಟು ಒಳ್ಳೆಯದು 1 ದಿನ 2 ದಿನ ನಿಮ್ಗೆ ಹುಷಾರಿಲ್ದಂಗೆ ಆಗುತ್ತೆ ಅಷ್ಟು ಬಿಟ್ಟರೆ 3ನೇ ದಿನಕ್ಕೆ ಸೆಟ್ ಆಗ್ಬಿಡುತ್ತೆ ನೀರು ಇದನ್ನು ಕುಡಿದ್ರೆ ಯಾವ ಕಾಯಿಲೆ ಕಸನೇ ಬರಲ್ಲ ಹೋದ ಶತಮಾನದಲ್ಲಿ ನಮ್ಮಪ್ಪ ನಮ್ಮ ತಾತಂದ್ರಲ್ಲೇ 70 ವರ್ಷ ಬದುಕ್ತಿದ್ರಂತೆ ಯಾಕೆ ಇಂಥ ನೀರು ಕುಡಿದು ಬದುಕ್ತಿದ್ರು ಈ ಕಾಲದಲ್ಲಿ ನಾವು 50 ವರ್ಷ ದಾಟಲ್ಲ ರೀ ಯಾಕೆಂದರೆ ಫಿಲ್ಟ್ರ್ ನೀರು 7 ಥಮ್ಸಪ್ಪು ಇಂಥ ನೀರು ಕುಡಿದು ಬದುಕ್ತಾ ಇಲ್ಲ ನಾವು ಇಂಥ ನೀರು ಕುಡೀರಿ ನಿಜವಾಗ್ಲೂ ನೀವು 100 ವರ್ಷ 120 ವರ್ಷ ಬದುಕೋ ಚಾನ್ಸಸ್ ಖಂಡಿತವಾಗ್ಲೂ ಇದೆ ಇದು ಪ್ಯೂರ್ ಆರ್ಗ್ಯಾನಿಕ್ ವಾಟರ್ ಈ ಮರದ ಬೇರ್ಗಳಿಂದ ಮರದ ಬೇರ್ನ ಸ್ಪರ್ಶ ಮಾಡ್ಕೊಂಡು ಬರುವಂಥ ಬೇರ್ಗಳು ನೀರಿದು ಇದು ಅನೇಕ ಸಂಜೀವಿನಿ ಹಳ್ಳಿ ಮರ ಅಂಥ ಮರ ಇಂಥ ಮರ ಅಂಥ ಮರಗಳನ್ನ ಬೇರ್ಗಳನ್ನ ಸ್ಪರ್ಶ ಮಾಡ್ಕೊಂಬರುತ್ತೆ ಹಾಗಾಗಿ ಈ ನೀರಲ್ಲಿ ಖಂಡಿತವಾಗ್ಲೂ ಅಂಶ ಇದೆ ಖಂಡಿತವಾಗ್ಲೂ ಇಂಥ ನೀರು ಕುಡೀರಿ ಖಂಡಿತವಾಗ್ಲೂ ಒಳ್ಳೆಯದಾಗ್ತದೆ ರಾಮ ಸೀತೆ ಇವರೆಲ್ಲ 100-200 ವರ್ಷ ಬದುಕ್ತಿದ್ರು ಅಂದರೆ ಯಾಕೆ ಹೇಳ್ರಿ ಇಂಥ ನೀರು ಕುಡಿದು ಈಗ ನಾವು ಬದುಕ್ತೀವಿ 50 ವರ್ಷದ ಬದುಕಲ್ಲ ನಾನಂತೂ ಖಂಡಿತವಾಗ್ಲೂ ಹೇಳ್ತೀರಪ್ಪ 40 ವರ್ಷದ ಮೇಲೆ ಬದುಕಲ್ಲೇ ಬದುಕಲ್ಲ ನೋಡಿ ಈಗ ನನ್ನ ಫ್ರೆಂಡ್ ಏನು ಹೇಳ್ದ ನೀವು ಕೇಳಿದ್ರಾ ಹಾಂ ಬನ್ನಿ ನಿಮಗೂ ಈಗ ನೀರಿನ ಚಟ ಕಾಣಿಸ್ತೀನಿ ಹೆಂಗಿದೆ ಅಂತ ನೀವು ಬರ್ತೀರಾ ಸ್ವಿಮ್ಮಿಂಗ್ ಮಾಡ್ತೀರಾ ತಗೊಳ್ಳಿ ಹಾಂ ನೀವು ಸ್ವಲ್ಪ ನೀರನ್ನು ಇದು ಮಾಡಿ ತಗೊಳ್ಳಿ ನೋಡಿದ್ರಾ ಹೆಂಗೆ ಹಾಂ ತಗೊಳ್ಳಿ ನೀವು ಹೋಗ್ತೀರಾ ನೀರೊಳಗೆ ಹೋಗ್ತೀರಾ ಹಾಂ ಬನ್ನಿ ಗೈಸ್ ಇವಾಗ ಟೈಮ್ ಆಗಿದೆ ಎಕ್ಸಾಕ್ಟ್ ಒಂದು 3-3:30 ಏನೋ ಆಗಿದೆ. ಸೊ ನಮ್ಮ ಫ್ರೆಂಡ್ಸಿಗೆ ಕೇಳುವ ಈ ಜಾಗಕ್ಕೆ ಬಂದು ಹೆಂಗೆ ಅನ್ನಿಸ್ತಿದೆ ನಿಮಗೆ ಮಾತನ್ನ ಕೇಳುವ ಬನ್ನಿ. ಹೆಂಗೆ ಅನ್ನಿಸ್ತಿದೆಪ್ಪ ನಿಮ್ಗೆ ಬಂದು? ಕೊಡು.
ಸಾಯ್ಲೆ ಅವನು. ಗೈಸ್ ನಂಗೊಂದು ಕಿಸ್ ಕೊಟ್ಟಿದ್ದಾನೆ, ಇವನಿಗೆ ಕಮೆಂಟ್ ಮಾಡಿ. ಹೌದು. ಬೋಲ್ರಿ ಕೈಸಾ ಲಗ್ ರहा है ಆಕೆ ಕೈಸಾ ಲಗ್ ರहा है ಇಬ್ರು ಇವನಿಗೆ ಕನ್ನಡ ಬರಲ್ಲ, ಬರುತ್ತೆ ಎಲ್ಲ ಬರುತ್ತೆ. ಹಾ ಕನ್ನಡ ಮಾತಾಡೋ, ಸಾಯ್ಲಿ ಮಾತಾಡೋ ಕನ್ನಡ ಮಾತಾಡೋ. ಸ್ಕ್ರೀನ್ ಆಫ್ ಹೋಗ ಬೋಲ್, ಕನ್ನಡ ಮಾತಾಡೋ. ಏ ನೋಡಿ ಇಲ್ಲಿ ಕನ್ನಡ ಮಾತಾಡ್ತೀನಿ. ಮಹೇಂದ್ರ ಹೆಂಗ್ ಅನ್ನಿಸ್ತಿದೆ? ನೆವರ್ ಬಿಫೋರ್ ನೆವರ್ ಆಫ್ಟರ್. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇವ್ರ ಮದುವೆ ಆಗೋದಿದೆ. ಇನ್ನೊಂದು ಬ್ಯಾಚುಲರ್ ಪಾರ್ಟಿ ಕೂಡ ಬರುತ್ತೆ. ಗಿವ್ ಫಾರ್ ದ ಬ್ಯಾಚುಲರ್ ಪಾರ್ಟಿ ಆಲ್ಸೋ. ಓಕೆನಾ? ಬ್ಯಾಚುಲರ್ ಪಾರ್ಟಿ ಕೊಡ್ತೀನಿ, ರೆಕಾರ್ಡ್ ಮಾಡಬೇಡ, ಕೊಡ್ತೀನಿ. ಓಕೆನಾ? ಎಲ್ಲವರು ನಮ್ಮ ಮ್ಯಾರೇಜ್ಗೆ ಬರಬೇಕಂತ ನಾನು ಎಲ್ಲವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಬರೋದಲ್ಲ, ಎಲ್ರಿಗೂ ಹೇಳಿ ಎಲ್ರಿಗೂ ವ್ಯವಸ್ಥೆ ಮಾಡ್ಬೇಕು. ವ್ಯವಸ್ಥೆ ಅಂದ್ರೆ ಇರ್ಬೇಕು. ರೂಮ್ ನಿಂದ ಹಿಡಿದು ಊಟದಿಂದ ಹಿಡಿದು ಅವ್ರಿಗೆಲ್ಲ ಮನೆಗೋರ್ಗಿಂದು ರೆಸ್ಟಿಂಗ್ ಎಲ್ಲ ಇರ್ಬೇಕು. ಎಲ್ಲ ಕೊಡ್ತೀನಿ. ಬಟ್ ನೀವು ಎಲ್ಲವ್ರು ಬಂದಂದ್ರೆ ನಮ್ಗೆ ಒಳ್ಳೆ ಖುಷಿ ಆಗುತ್ತೆ. ನಾವು ಎಲ್ಲ ಬರೋಕೆ ಮನೋಜ ನಿಂಗೆ ಹೆಂಗ್ ಅನ್ನಿಸ್ತಿದೆ? ಇದೇನೋ ಇಟ್ಕೊಂಡಿದ್ಯಲ್ಲ, ಏನ್ ಸಮಾಚಾರ ಅದೆಲ್ಲ ಏನು ಮಾತನ್ನ ಹೇಳು. ನಾನೇನು ಹೇಳೋದು? ನನ್ನ ಕೇಳಲ್ವ ನೀನು? ಯಾವ್ದೋ ನೀನು ನಂಗೆ ಕೊಟ್ಟು ನಾವು ಚಿತ್ತೂರ್ಗೆ ಹೋಗ್ಬೇಕು ಅಂತ ಇದ್ವಿ. ಇವ್ರು ಮಹೇಂದ್ರ ಅವ್ರು ಹೇಳಿದ್ರು ಎಲ್ಲ ರೆಡಿ ಮಾಡೋಣ ಅಂತ. ಅವನು ಶ್ರೀಧರ್ ಏನು ರೆಸ್ಪಾನ್ಸ್ ಕೊಟ್ಟಿಲ್ಲ. ಹೌದು, ಅವನು ಗಾಡಿ ಐಡಿಯಾ ಮಾಡಿದ್ವಿ. ಆಕ್ಚುಲಿ ಪ್ಲಾನ್ ನಮ್ಮ ಶ್ರೀಧರ್ ಅಂತ ಒಬ್ಬ ಫ್ರೆಂಡ್ ಇದ್ದಾನೆ, ಅವನ ತಂಗಿ ಮದ್ವೆ ಇತ್ತು. ದುಡ್ಡೇನು ಬೇಡ, ತಂಗಿ ಮದ್ವೆ ಹೋಗುವ ಅಂತ ನಾವು ಪ್ಲಾನ್ ಮಾಡಿದ್ವಿ. ವೆಹಿಕಲ್ ಬಟ್ ಶ್ರೀಧರ್ ಏನು ರೆಸ್ಪಾನ್ಸ್ ಮಾಡಿಲ್ಲ ನಮ್ಗೆ. ಅಂದ್ರೆ ಅಲ್ಲೋದ್ಮೇಲೆ ಏನೋ ಅರೇಂಜ್ಮೆಂಟ್ ಏನೋ ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಆಗಿಲ್ಲ ಹೋಗ್ಲಿಕ್ಕೆ. Yo Hanefeng. ನೋಡಿ ರೈಸ್ ಸಿಟಿ ಬೇಗ ಆಗ್ತಾ ಇಲ್ಲ ಅಂತ ಈಗ ಅಲೋಕ್ ಏನೋ ತಡ್ಕ ಕೆಲಸ ಮಾಡ್ತಾವ ನೋಡಿ. ಇಂಥದ್ದೆಲ್ಲ ಯಾರಾದ್ರೂ ಮಾಡ್ತಾರಾ? ಪ್ಲಾನ್ ಸಕ್ಸಸ್ ಆಗಿಲ್ಲ ನೋಡಿ ಇಲ್ಲಿ. ನೋಡಿ ಗಾಯ್ಸ್, ಅಲೋಕ್ ನೋಡಿ ತಟ್ಟೆ ತಕೊಂಡೆ ನಿನ್ ತಿಕಾಕಾಯ ಇಬ್ರು ನೋಡಿ. ಏ ಡ್ಯಾನ್ಸ್ ಏ ಕುಣಿರೋ. ಡಿಜೆ ಬರುತ್ತೆ ಈಗ ನೋಡಿ. ನೋಡಿ ಇಂಥಗೋಸ್ಕರ ನಂಗೆ ವಿಡಿಯೋ ಮಾಡ್ಲಿಕ್ಕೆ ತ್ರಾಸ ನೋಡಿ. ಅವಾಗ ಇಲ್ಲೇ ಅಡುಗೆ ಮಾಡಿರೋದು, ಇಲ್ಲಿ ಎಲ್ಲ ಹಿಂಗೆ ಬಿದ್ದಿದೆ ನೋಡಿ. ಇದು ಒಂದು ಗ್ಯಾಸ್ ತಗೊಂಡು ಬಂದಿದ್ವಿ ನೋಡಿ, ಇಲ್ಲೆಲ್ಲ ಹಿಂಗೆ ಬಿದ್ದಿದೆ ಇಲ್ಲೆಲ್ಲ. ಎಲ್ಲ ಕ್ಲೀನ್ ಮಾಡಿ ಹೋಗೋ ತನಕ ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಹಿಂದ್ಗಡೆ ಹೆಂಗೆ ಕಾಣ್ತಾ ಇದೆ ಎಲ್ಲ ಕ್ಲೀನ್ ಮಾಡಿ ಹೋಗೋ ತನಕ
ಈಗ ಆಲ್ಮೋಸ್ಟ್ 4 ಗಂಟೆ ಆಗಿದೆ ಈಗ. ಬೆಳಗ್ಗೆ ಒಂದು ಸ್ವಲ್ಪ ಮೀನು ಹಿಡಿಯೋದಕ್ಕೆ ಯಾರು ಬಂದಿದ್ರು. ಪ್ಲೇಸ್ ಮಾತ್ರ ಸೂಪರ್ ಇದೆ ಗಾಯ್ಸ್. ಒಂದಿನ ನೀವು ಬಂದು ಎಲ್ಲ ಫ್ಯಾಮಿಲಿ ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಗಿಟಿ ಮಾಡಲಿಕ್ಕೆ ಎಲ್ಲ ಓಕೆ ಇದೆ. ಬೆಸ್ಟ್ ಇದೆ, ಮಸ್ತ್ ಪ್ಲೇಸ್, ಸೂಪರ್. ಒಂದು ಸೈಡಿಗೆ ಗ್ರೀನರಿ ಎಲ್ಲ ನೋಡ್ತಾ ಇರ್ಬೋದು ನೀವು ಹೆಂಗಿದೆ ಅಂತ. ಹೌದಾ? ನೋಡಿ ಯಾವ ರೀತಿ ನೋಡಿದ್ರಾ? ನೋಡಿ ಅಲ್ಲಿ ನೋಡಿ, ಅಲ್ಲೆಲ್ಲ ಇದರ ಕಲ್ಲದ ಮೇಲೆ ಎಲ್ಲ ಜನ ಇದೆ ನೋಡಿ. ಭಾಳ ಹೈಟ್ ಇದೆ, ಸ್ಲಿಪ್ಪರಿ ಕೂಡ ಇದೆ. ಅಲ್ಲಿ ಬಂದರೆ ಸ್ವಲ್ಪ ನೋಡಿಕೊಂಡು. ಗಾಡಿ ಎಲ್ಲ ಅಲ್ಲಿದೆ ನೋಡಿ, ಅಲ್ಲಿದೆ ಆ ಒಳಗೆ, ಮೂಲೆ ಒಳಗೆ ನೋಡಿ. ಯಾಕಂದರೆ ಆ ಹೈವೇ ರೋಡಲ್ಲಿ ಇಟ್ಟರೆ ಯಾರು ಫಾರೆಸ್ಟ್ ಜನ ಎಲ್ಲ ಬರ್ತಾ ಇರ್ತಾರೆ, ಅವ್ರು ಓಡಿಸ್ಬಿಡ್ತಾರೆ. ಆ್ಯಕ್ಚುಲಿ ಸೌಂಡು ಮಾಡಬಾರ್ದು, ಆದರೆ ಏನು ಮಾಡೋ, ಸ್ವಲ್ಪ ಸೌಂಡ್ ಅಂತೂ ಇರಲಿಲ್ಲಂತೂ ಮಜಾನೇ ಇಲ್ಲ. ಹೌದಲ್ವ? ಬನ್ನಿ ಸಿಗ್ತೀನಿ. ಜಸ್ಟ್ ಇನ್ನೂ ತನಕ ನಾವು ಊಟ ಮಾಡಿಲ್ಲ, ಬರೀ ಚಿಕನ್ನು, ಕೋಕೋ ಕೋಲಾ, ಪೆಪ್ಸಿ ಅದೇ ಕುಡ್ಕೊಂಡಿದ್ದಿರೋದು ಅವಾಗಿಂದ ಎಲ್ಲರೂ. ನಮ್ಮ ತನಕ ಅನ್ನ, ರೈಸ್ ಕೂಡ ಇಲ್ಲಿ ನೋಡಿ. ರೈಸು ಈ ಕುಕ್ಕರಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ರೈಸ್ ಹಿಂಗೆ ಇದೆ, ಇನ್ನು ಮಾಡಿದ್ದು ಇದರಲ್ಲಿದೆ. ಇದು 2ನೇ ಸಲ, ಯಾರು ಸ್ವಲ್ಪ ಜನ ಊಟ ಮಾಡಿದ್ದಾರೆ. ಇದು ಇಲ್ಲಿ ಸ್ವಲ್ಪ ಇದೆ ರೈಸ್. ಎಲ್ಲರೂ ಬರ್ತಾ ಇದ್ದಾರೆ ನೋಡಿ. ನೆಕ್ಸ್ಟ್ ಇವನ್ ಕಡೆಯಿಂದ ಪಾರ್ಟಿ, ಬ್ಯಾಚುಲರ್ ಪಾರ್ಟಿ. ಇವಂದ ಈಗ ಮದುವೆ ಸ್ಟಾರ್ಟ್ ಆಗಿದೆ, ಮದುವೆ ಸೀಸನ್. ಮ್ಯಾರೇಜ್. 31 ಮ್ಯಾರೇಜ್. ಆಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಇದು ಒಂದು 2ನೇ ಮದುವೆ, 1ನೇದಾಗಿದೆ. ಪ್ಲಾನಲ್ಲಿ ಟ್ವಿಸ್ಟ್ ಇರಲಿ ಅಂತ ನಿಮ್ಗೆ ಹೇಳಿದೀನಿ ಗಾಯ್ಸ್. ನೋಡಿ ಆಮೇಲೆ ಇವಂದು, ಆಮೇಲೆ ಮದುವೆ ಇವಂದು, ಮದುವೆ ಆಮೇಲೆ ಇವಂದು. ಇಲ್ಲಿ ನೋಡಿ, ಇವನ್ ಮದುವೆ ಆಮೇಲೆ. ನಾವು ಆಕ್ಚುಲಿ ಸನ್ಯಾಸಿ ಆಗೋಣ ಅಂತ ಹೇಳಿ ಒಂದು ಮಠ ಕಟ್ತಾ ಇದೀವಿ. ಆ ಮಠಕ್ಕೆ ನೀವು ಬರ್ರಿ, ನಮಗೆ ದಾನ ಧರ್ಮ ಎಲ್ಲ ಮಾಡಿ ನಮ್ಮ ಆಶೀರ್ವಾದ ತಗೊಳ್ಳಿ, ಒಳ್ಳೇದಾಗುತ್ತೆ. ನಮ್ಮ ಮ್ಯಾರೇಜ್ ನಮ್ಮನ್ನು ಸ್ವಲ್ಪ ಬೆಳೆಸಿ. ಎಲ್ಲವರು ನಮ್ಮ ಮ್ಯಾರೇಜ್ಗೆ ಬರಬೇಕು ಅಂತ ನನ್ನ ಮನಸ್ಫೂರ್ತಿಗೆ ಕೋರಿಕೊಂಡು ನಾನು. ಆಕ್ಚುಲಿ ಐ ವಿಲ್ ಟೆಲ್ ಯು, ನೋ ಮ್ಯಾರೇಜ್, ನೋ ವೈಫ್, ನೋ ಲೈಫ್. This is best ಸಿಂಗಲ್ ಆಫ್ ಬೆಸ್ಟ್ ಲೈಫ್, ಬೆಸ್ಟ್ ಲೈಫ್ ಆಫ್ ಸಿಂಗಲ್ ಆಗಿದ್ರೆ ಎಲ್ಲಿ ಬೇಕಾದ್ರೂ ಎಂಜಾಯ್ಮೆಂಟ್ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಮದುವೆ ಆದ್ರೆ ಖಂಡಿತವಾಗ್ಲೂ ಆಗಲ್ಲ, ಹಾಗೇ ಬೇಕು. ಯಾಕೆಂದ್ರೆ ಗೊತ್ತಾ, ಮದುವೆ ಆದ್ಮೇಲೆ ಜೀವನ ಇವ್ರು ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಸಿಕ್ಕುತ್ತೆ ಗೊತ್ತಾ? ಇಲ್ಲಾಂದ್ರೆ ಏನಿಲ್ಲ, ಇಂಥ ಎಲ್ಲ ಇಲ್ಲಿ ಮಾಡಿದೀವಲ್ಲ, ಇಂಥ ಎಲ್ಲ ದರ್ಬಾರ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನೀವು ಮದ್ವೆ ಆಗಿ ಏನ್ ನೋಡ್ತಾ ಇದಾರ ನಮ್ಗೆ ಮದ್ವೆ. ನಮ್ದು ಈ ಲೋಗನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಈಗ ನಮ್ಮ ಟೈಮ್ ಆಗಿದೆ 6 ಗಂಟೆ. ನಾವು ಹೋಗ್ತಾ ಇದ್ದೀವಿ ರೂಮಿಗೆ, ಎಲ್ಲ ಮುಗೀತು. ಇದು ಇವತ್ತಿನ ಟ್ರಿಪ್ಪು ನಮ್ಮದು. ಏನಿಲ್ಲ ಇದರಲ್ಲಿ, ಸ್ವಲ್ಪ ಮಿಡಲ್ ಒಂದೊಂದು ಕ್ಲಿಪ್ ರೆಕಾರ್ಡ್ ಮಾಡ್ಲಿಕ್ಕೆ ಆಗಿಲ್ಲ. ಫೋಟೋಸ್ ಇದ್ದರೆ ಅದರ ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡಿ. ಮೋಸ್ಟ್ ಆಫ್ ದ ಟೈಮ್ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕಿರ್ತೀನಿ, ಇದನ್ನು ನೋಡಿ. ಇಲ್ಲ ನಾವು ಬರೀ ಇವತ್ತು ಮಾಡಿದಿಷ್ಟೇ. ಬೆಳಿಗ್ಗೆ 10 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿ ಗ್ಯಾಸ್ ಎಲ್ಲ ತುಂಬಿಸ್ಕೊಂಡು, ಆಮೇಲೆ ಅಲ್ಲಿಂದ ಒಂದು ವಾಟರ್ ಕ್ಯಾನ್ ತಗೊಂಡು ಈ ಸೈಡಿಗೆ ಬಂದು. ಇದು ಅಂದರೆ ಏನು, ಮಳೆ ಬಂದರೆ ಫುಲ್ ಸ್ವಲ್ಪ ನೀರು ಜಾಸ್ತಿ ಇರುತ್ತೆ. ಈಗ ಮಳೆ ಏನು ಇಲ್ಲ ಆಗಿತ್ತು, ಅದಕ್ಕೆ ನೀರು ಅಷ್ಟಿಲ್ಲ, ಜಾಸ್ತಿ ಕಮ್ಮಿ ಇದೆ ನೀರೆಲ್ಲ. ಈ ಲಾಗನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಇನ್ನೊಂದು ಹೊಸ ಅಪ್ಡೇಟ್ ಏನಂದರೆ, ಆ್ಯಕ್ಚುಲಿ ನಾನು ಒಂದು ಲಾಂಗ್ ಟ್ರಿಪ್ಪನ್ನು ಟ್ರೈ ಮಾಡ್ತಾ ಇದ್ದೆ. ನಮ್ಮ ಊರಿಗೆ ಒಂದು 2000 ಕಿಲೋಮೀಟ್ರ್ ಟ್ರಿಪ್ ಆಗುತ್ತೆ ಅದು ಬೈಕಲ್ಲಿ. ಅದನ್ನು ನಾನು ಇದು ಮಾಡ್ತಾ ಇದ್ದೆ. ಆದರೆ ಇನ್ನೂ ಏನಪ್ಪ ಅಂದರೆ ಅದು ಇನ್ನೂ ಪ್ಲ್ಯಾನು ಮುಂದುವರಿತಾ ಇದೆ. ನಮ್ಮ ಕಂಪನಿ ಒಳಗೆ ರಜೆ ಸಿಗ್ತಾ ಇಲ್ಲ. ಅದು ಬಿಟ್ಟರೆ ಏನೋ ಒಂದು ಸಮಸ್ಯೆ ಏನೇನೋ ಆಗ್ತಾ ಇದೆ. ಇವತ್ತು ಹೆಂಗೋ ಫ್ರೀ ಇದ್ವಿ ಅಂತ ಇಲ್ಲಿ ಬಂದಿದ್ವಿ. ನೋಡುವ, ಮಳೆ ಬರೋ ಸಮಯ ಕೂಡ ಆಗಿದೆ. ಒಂದು ಚಿಕ್ಕ ಹನಿ ಕೂಡ ಬೀಳ್ತಾ ಇದೆ. ಅದು ಏನಂತನೂ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಒಂದು ಹಳ್ಳಿ, ಇದು ಏನು ಕಾಣ್ತಾ ಇದೆಯಲ್ಲ ಹಳ್ಳಿ.